ಒಂದೇ ಮಾತರಂಗೆ ಅಪಮಾನ ಮಾಡಿರುವಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಘಟಾನುಘಟಿಗಳು ವಾಗ್ದಾಳಿ ನಡೆಸ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಡ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವಿನ ಒಂದೇ ಮಾತರಂ ವಾಗ್ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ. ಆಗಸ್ಟ್ 15ರಂದು ರಾಷ್ಟ್ರಗಾನ ಒಂದೇ ಮಾತರಂಗೆ ಸೋನಿಯಾ ಅಪಮಾನ ಮಾಡಿದ್ದಾರೆಂದು ಬಿಜೆಪಿ ಗಂಭೀರ ಆರೋಪ ಮಾಡಿತ್ತು. ಒಂದೇ ಮಾತರಂನ ಮೊದಲ ಪ್ಯಾರಾ ಮಾತ್ರ ಹಾಡಲಾಗಿದೆ, ಸಂಪೂರ್ಣ ಒಂದೇ ಮಾತರಂ ಹಾಡದೆ ಅವಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿತ್ತು. ಇದರ ಬೆನ್ನಲ್ಲೇ ನಿನ್ನೆ ಗೋವಾದಲ್ಲಿ ನಡೆದಿದ್ದ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಒಂದೇ ಮಾತರಂ ಸಂಪೂರ್ಣವಾಗಿ ಹಾಡಿಲ್ಲ. ಅದರ ವಿರುದ್ಧವೂ ಬಿಜೆಪಿ ಸಿಡಿಮಿಡಿಗೊಳ್ಳುತ್ತಿದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಪಣಜಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಗಾಂಧಿ, ನೆಹರು, ವಾಜಪೇಯಿ ಹಾಡಿರೋ ಒಂದೇ ಮಾತರಂನೇ ನಾನೂ ಹಾಡಿದ್ದೇನೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. कंप्लेंट वो क्या फाइल करी? जो महात्मा गांधी जी वंदे मातरम गाते वही मैं गया, जो जवाहरलाल नेहरू गए थे वही गा. अब तक 18 साल तक उन्होंने जो गाया एज ए उनकी सेंट्रल गवर्नमेंट, वाजपेयी ने जो गाया वही गाया मैं, और 12 साल तक इन्होंने चीफ मिनिस्टर होकर अब तक जो गाया वही वंदे मातरम गाया. अगर ये गुनाह है तो उन्होंने 18 साल से गुनाह कर रहे हैं. अगर यही गुनाह है तो गांधी जी के ऊपर केस डालो, यही गुनाह है तो नेहरू जी के ऊपर डालो, यही गुनाह है तो वल्लभ भाई पटेल के ऊपर. अरे ये तो इनको मालूम नहीं. नो पैदा होने से पहले कांग्रेस वालों ने एक रेजोल्यूशन पास करके देश में कौन सा राष्ट्रीय गीत अपनाना ये किए हैं. ಖರ್ಗೆ ಮಾತಿನಿಂದ ಗರಂ ಆದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಭಾರತ ಸ್ವತಂತ್ರದ ಕ್ರೆಡಿಟ್ ತೆಗೆದುಕೊಳ್ಳುವುದನ್ನ ಕಾಂಗ್ರೆಸ್ ಬಿಡಬೇಕು ಅಂದ್ರು. कल खरगे साहब जब गोवा गए तो वहां भी पार्टी के कार्यक्रम में 2 स्टैंजा ही गाया गया. आज हम पूरे कांग्रेस की मानसिकता पर एक सवाल उठाना चाहते हैं. कांग्रेस अगर इस तरह की हरकत करती है तो कृपा कर करके वो भारत की आजादी आंदोलन का एकमात्र ठेका लेने का अपना दम बंद कर. ಒಂದೇ ಮಾತರಂ ವಿವಾದದ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ನಾವು ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಲ್ಲ, ನಾವು ಹಾಡೋದೇ 2 ಪ್ಯಾರಾ. ಇದಕ್ಕೆ ಬೇಕಾದ್ರೆ ನೇಣು ಹಾಕಿ, ಜೈಲಿಗೆ ಹಾಕಿದ್ರು ನಾವು ಹಾಡೋದು 2 ಪ್ಯಾರಾ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಒಂದೇ ಮಾತರಂ ಪೂರ್ತಿ ಹಾಡಬೇಕು ಅಂತ ಕಾನೂನಾಗಿದೆ, ಸಂವಿಧಾನದ ಪುಸ್ತಕ ಹಿಡಿದು ಓಡಾಡೋದಲ್ಲ, ಗೌರವ ಕೊಡಿ ಅಂದ್ರು. ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನ ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕ್ಲಿ, ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತರವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಏನು ನಿರ್ಣಯ ಹಾಕೋ, ಅದು ಕೇಂದ್ರ ಸರ್ಕಾರದ ನಿರ್ಣಯ ಇರಲಿ ಅಥವಾ ರಾಜ್ಯ ಸರ್ಕಾರ ನಿರ್ಣಯ ಇರಲಿ, ಅವನು ಎಲ್ಲರೂ ಕೂಡ ಭಾರತದ ಪ್ರಜೆಗಳಾಗಿ ನಾವೆಲ್ಲರೂ ಒಪ್ಪಿಕೊಂಡು ನಡೆಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇರುತ್ತೆ. ಈ ನಿಟ್ಟಿನಲ್ಲಿ ಅವರು ಕೂಡ ಹಾಡಬೇಕಾದಂಥ ಪ್ರಸಂಗ ಬರುತ್ತೆ ಮತ್ತು ಒಂದೇ ಮಾತರಮ್ಮನ್ನು ಸಂಪೂರ್ಣವಾಗಿ ಹಾಡುವಂಥದ್ದು ಇವತ್ತು ಎಲ್ಲರಿಗೂ ಮ್ಯಾಂಡೇಟರಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಬಿಜೆಪಿ ನಾಯಕರಾದ ಮುರುಗೇಶ್ ನಿರಾಣಿ, ಅರುಣ್ ಕುಮಾರ್ ಹಾಗೂ ಚನ್ನಬಸಪ್ಪ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಕಾನೂನು ಇರ್ಬೋದು, ಕೇಂದ್ರ ಸರ್ಕಾರದ ಯಾವುದೇ ಕಾನೂನುಗಳಿರ್ಬೋದು, ಅದು ಸಂಸತ್ತಿನಲ್ಲಿ ಅಪ್ರೂವ್ ಆದಮೇಲೆ ಅದನ್ನ ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಬೇಕು, ಜಾರಿಗೆ ತರಲೇಬೇಕು. ಈಗ ಒಂದೇ ಮಾತರಮನ್ನು ಕಾನೂನುಬದ್ಧವಾಗಿ ಅದನ್ನೆಲ್ಲರೂ ಹಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದಕ್ಕೆ ಅವರು ವಿರೋಧ ಮಾಡಿರುವಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾವು ಧಿಕ್ಕಾರವನ್ನು ಹೇಳ್ತೀವಿ. ಈ ದೇಶದ ಕಾನೂನನ್ನು ಗಾಳಿಗೆ ತೂರ್ತಾ ಇರೋಂಥ ಮುಸಲ್ಮಾನರಿಗೆ ನೋವಾಗತ್ತೆ ಅಂತೇಳಿ ಅವರನ್ನು ಆರಾಧಿಸ್ತೀರಾ ನೀವು? ಹಿಂದೂಸ್ತಾನದ ಧಿಕ್ಕಾರ ಇದೆ ನಿಮಗೆ. ಎಷ್ಟು ರೀತಿಯ ಚಟುವಟಿಕೆಗಳನ್ನು ಮಾಡಿರುವಂಥದ್ದು ತುಂಬ ಸಂಗತಿಗಳನ್ನು ಹೇಳ್ತಾ ಹೋಗ್ಬೋದು. ನಾನು 875ರಲ್ಲಿ ಬಂಕಿಂಚಂದ್ರ ಬರೆದಂತು, 875ರಲ್ಲಿ ಬಂಕಿಂಚಂದ್ರ ಬರೆದಿರೋಂಥ ಗೀತೆಗೆ ನೀವು ಇವತ್ತೂ ಕೂಡ ಇಷ್ಟೊಂದು ವಿಷ ಕಾಡ್ತೀರಲ್ಲ ನೀವು ಕಾಂಗ್ರೆಸ್. ಒಂದೇ ಮಾತರಂ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಮುಂದುವರೆದಿದೆ. ಕಾಂಗ್ರೆಸ್ ಹಿರಿಯ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.